ನೀನ್ 24 ಗಂಟೆ ಕಾಲ್ ನೋವು ಅಂತ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲ. ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಮ್ಮ ಚಿಂಟು ಐ ಡ್ರಾಪ್ಸ್ ಹಾಕೋತಾ ಇದ್ದಾನೆ. ಇನ್ನೂ ಅವನಿಗೆ ಕಣ್ಣಿಗೆ ಸಲ್ಯೂಷನ್ ಸಿಕ್ಕಿಲ್ಲ. ಅದು ಹೇಗೆ ಮಾಡ್ಕೊಂಡು ಏನು ಕತೆನೋ ಆ ಲೈನ್ ಹೋಗ್ತಾ ಇಲ್ಲ. ಸೊ ಅದು ವಾಸಿ ಆಗ್ತಾ ಇಲ್ವೋ ಅಥವಾ ಅದು ಆಲ್ರೆಡಿ ಫಿಕ್ಸ್ ಆಗಿದೆಯೋ ಆ ಕಲರ್ಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಂ, ಮೇ ಬಿ. ಸೊ ಅದು ವಾಸಿ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ನಮಗೆ ನಾಲೆಡ್ಜ್ ಇಲ್ಲ. ಸೊ ಟುಮಾರೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ. ಹಾಂ, ಇವತ್ತಲ್ಲ, ನಾಳೆ ಕರ್ಕೊಂಡು ಹೋಗ್ತೀವಿ. ಗೈಸ್, ನಮ್ಮನೆ ಇವತ್ತು ತಿಂಡಿ ಇಡ್ಲಿ. ಸೊ ಕಾಯಿ ತುರ್ಕೊಡ್ಬೇಕಂತೆ. ಬನ್ನಿ ತುರಿಯೋಣ. ಯಾವುದಮ್ಮ, ದಪ್ಪು ಕಾಯ ಚಿಕ್ಕು ಕಾಯ? ಮರದ್ದೇ ತಗೊಂಡಿದ್ಯಾ? ನಮ್ಗೆ ಅದ್ರಲ್ಲಿ ಆಗಲ್ಲ. ಗೈಸ್, ಜಾಸ್ತಿ ಕಾಯಿ ತುರಿದಿದ್ದೀನಿ. ಯಾಕೆ ಅಂದರೆ ಸಿಹಿ ಚಟ್ನಿ ಮಾಡೋಕ್ಕೆ ಅಂತ. ನನಗೆ ಸಿಹಿ ಚಟ್ನಿ ತುಂಬ ಇಷ್ಟ. ಅದಕ್ಕೇನೆ ಇವತ್ತು ಸಿಹಿ ಚಟ್ನಿ, ಖಾರ ಚಟ್ನಿ ಎರಡೂ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಸೊ ಇವತ್ತು ನಮ್ಮನೆ ತಿಂಡಿ ಬಂದು ಇಡ್ಲಿ. ಬನ್ನಿ ಹಾಕಿಸ್ಕೊಂಡು ತಿನ್ಬಿಡೋಣ. ಹೌದು, ಯಾಕೆ ಡ್ಯಾನ್ಸ್ ಕೂಡ ಮತ್ತೆ ಇನ್ನೊಂದು ತಿನ್ಬಿಡ್ತೀನಿ, ಬಿಸಿ ಇದೆ. ನಿಮ್ಮ ಅಪ್ಪಾಜಿಂಗ್ ಹಾಕಿದೆ, ನೀನು ಬಂದ ಹಾಕ್ತೀನಿ ಬಿಡಿ. ಅಪ್ಪಾಜಿಗೆ ತುಂಬ ಹಾಕಿದೆ. ಏನು ತಟ್ಟೆ ತೊಳಿರಿ. ತೊಳೆದೇ ಹಾಕೋದು. ಅಯ್ಯೋ, ಜಿನ್ನಿಸ್ಬೇಕಾಯ್ತು, ಅದಕ್ಕೂ ಬರೀತಾರೆ. ಸಿಹಿ ಚಟ್ನಿ ಸಾಕು, ನಿಮ್ಮಪ್ಪ ಜಾಸ್ತಿ ತಿನ್ನ. ಸೊ ಬನ್ನಿ ನಮ್ಮ ಅಪ್ಪಂಗೆ ತಿಂಡಿ ಕೊಡೋಣ ಫಸ್ಟು. ಚಿಂಟು, ಅಪ್ಪಾಜಿ ನೀರಿಡು. ನಮ್ಮಮ್ಮಂಗೆ ರೆಸ್ಟ್ ಸಾಕಂತೆ, ಕಿಚನಿಗೆ ಬರಲೇಬೇಕು ಅಂತ ಇವತ್ತು ಬಂದಿದ್ದಾರೆ, ಇಡ್ಲಿ ಮಾಡಿದ್ದಾರೆ. ಗೈಸ್ ನೋಡಿ, ನನ್ನ ಮಗ ಕಾಲ್ ಸರಿ ಇಲ್ಲಮ್ಮ, ನೋವಿದೆ ಅಂತ ಇದ್ದಾನೆ. ಆದರೆ ಬಾರು ಮೈಸೂರಿಗೆ ಹೋಗೋಣ ಅಂದರೆ ಲಕ್ ಅಂತ ರೆಡಿ ಆಗ್ತಾನೆ. ಆದರೆ ಆಸ್ ಆಫ್ ನೌ ನಾವೇ ಹೋಗ್ತಾ ಇರೋದು, ನಾನು ಮತ್ತು ನಮ್ಮಪ್ಪ. ಗೈಸ್, ಇಡ್ಲಿ ಎಷ್ಟು ಸಾಫ್ಟ್ ಇದೆ. ಬೆದ್ದು ಚಟ್ನಿ ಅದಕ್ಕೆ ಸೂಪರ್ ಇದೆ. ಗೈಸ್, ಪೂಜೆ ಮಾಡಿ ಈಗ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಭಾರಿ ಕಿಲಾಡಿ ಇದ್ದಾನೆ. ಮೈಸೂರಿಗೆ ಹೋದ್ರೆ ಶಾಪಿಂಗ್ ಮಾಡ್ಬೋದು ಆ್ಯಂಡ್ ಸುತ್ತಾಡ್ಬೋದು ಅಂದ್ಬಿಟ್ಟು, ಅಮ್ಮ ಕಾರಲ್ಲಿ ಹೋಗ್ರಿ, ಬೈಕಲ್ಲಿ ಹೋಗ್ತಾರಾ ಅಂತ ಹೇಳ್ತಾ ಇದ್ದಾನೆ. ಬಟ್ ನಾನು ನಮ್ಮಪ್ಪ ಇಲ್ಲ, ನಾನು ನಮ್ಮಪ್ಪ ಇಬ್ಬರೇ ಹೋಗ್ತೀವಿ. ಬೈಕಲ್ಲೇ ಹೋಗ್ಬಿಟ್ಟು ಬೇಗ ಹೋಗಿ ಬೇಗ ಬಂದ್ಬಿಡ್ತೀವಿ. ಸೊ ನಮ್ಗಲ್ಲಿ ಇನ್ನೇನು ಮತ್ತೇನು ಕೆಲಸ ಇಲ್ಲ. ಟ್ಯಾಕ್ಸ್ ಒಂದು ಕಟ್ಬಿಟ್ಟು ಸೈಟ್ಗಳನ್ನ ನೋಡ್ಕೊಂಡು ಬರೋದಷ್ಟೇ ಅಂದ್ಬಿಟ್ಟು ಹೊರಟಿದ್ದೀವಿ. ಬಂದಿದ್ರು ಎಲ್ಲಿ ಮಾಡಾಯ್ತಾ ಪೂಜೆ? ಇಷ್ಟು ಚೆನ್ನಾಗಿದೆ ಆಕಾಶ. ಗೈಸ್, ವಾಪಸ್ ಮನೆಗೆ ಬಂದ್ವು. ಎಲ್ಲೋ ದ ಚೀಫ್ ಅಲೋ. ನಮ್ಮನೆ ಜನ ನಿಮ್ ತಗೊಂಡ್ರಾ? ನಮ್ಮನೆ ಜನ ಕಾರು ಅಂದ್ರೆ ಹೊರಟ್ಬಿಟ್ರು ಗೈಸ್ ಎಲ್ರೂ. ಅದಕ್ಕೆ ಇವ್ರನ್ನೆಲ್ಲ ಬಿಟ್ಟು ಬೈಕಲ್ಲಿ ಆರಾಮಾಗಿ ಹೋಗೋಣ ಅನ್ಕೊಂಡು. ನೀನೇ ಹೋದೋಳು, ನೀನು ಯಾಕೆ ಕಾಲ್ ಮಾಡಿದೆ ಮತ್ತೆ? ನಿಮ್ಮ ಅಪ್ಪಾಜಿ ನನ್ನ ಮಗ ಅಂತೂ ಫುಲ್ ಖುಷಿ ಆಗ್ಬಿಟ್ಟ. ಹೇಳಿದ್ದೆ ತಡ, ರೆಡಿಯಾಗಿ ಹೊಂಟು ನಿಂತವನೆ. ಬನ್ನಿ ಗೈಸ್ ಹೊರಡೋಣ, ಮತ್ತೆ ಯಾಕೆ ತಡ ಮಾಡೋದು. ಸೊ ಅಲ್ಲೇ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಪೆಟ್ರೋಲ್ ಪಂಪ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಈಗ ಹೊರಟಿದ್ದೀವಿ. ನನ್ನ ಮಗನೇ ಮುಂದೆ ಕುತ್ಕೋತೀನಿ ಅಂತಾನೆ ಗೈಸ್, ನಮ್ಮ ಅಪ್ಪಂಗೆ ಬಿಡೋದೇ ಇಲ್ಲ ಅಂತಾನೆ ಅವನು. ಈ ಮುಂಚೆ ಎಲ್ಲ ನಮ್ಮಪ್ಪ ಭಯದಲ್ಲಿ ಮುಂದೆ ಕುತ್ಕೊಳ್ಳೋರು, ನನ್ನ ಮಗಳಿಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ. ಈಗ ಅವ್ರಿಗೆ ಸ್ವಲ್ಪ ಧೈರ್ಯ ಬಂದಿದೆ, ನನ್ನ ಮಗಳು ಓಡಿಸ್ತಾಳೆ ಅಂತ. ಸೊ ಹಾಗಾಗಿ ಅವರು ಆರಾಮಾಗಿ ಹಿಂದೆ ಕುತ್ಕೋತಾರೆ.
ಆದರೆ ಕಣ್ಣು ಮುಚ್ಕೋದು ಮಲ್ಕೊಳ್ಳೋದು ಎಲ್ಲ ಮಾಡಲ್ಲ, ನೋಡ್ತಾ ಇರ್ತಾರೆ. ಅಂತೂ ಇಂತೂ ಶ್ರೀರಂಗಪಟ್ಟಣ ತಲುಪೋದ್ವು. ಇನ್ನೊಂದು ಸ್ವಲ್ಪ ದೂರ, ಒಂದು 15 ಕಿಲೋಮೀಟರ್ಸ್. ಇನ್ನು ಕಣ್ಣು ಮುಚ್ಕೊಂಡು ಬಿಡೋ ಅಷ್ಟರಲ್ಲಿ ಮೈಸೂರು ಬಂದೇ ಬಿಡುತ್ತೆ ಅಲ್ವಾ ಗೈಸ್? ನಮ್ಮ ಚಿಂಟು ಆ್ಯಕ್ಚುಲಿ ನಮ್ಮಪ್ಪ ಅಮ್ಮ ಅಂಕೋಲ ಬಂದಾಗ ಕಾರವಾರ ಹೋಗೋಣ ಅಪ್ಪಾಜಿ ಅಮ್ಮಮ್ಮಗೆ ಒಂದು ಒಳ್ಳೆ ಹೋಟೆಲಿಗೆ ಕರ್ಕೊಂಡೋಗಿ ಊಟ ಕೊಡ್ಸೋಣ ಅಂತ ಅನ್ಕೊತಾ ಇದ್ದ. ಅವನಿಗೂ ಒಂದು ಒಳ್ಳೆ ಊಟ ಬೇಕು ಆ್ಯಂಡ್ ಅಪ್ಪಾಜಿ ಅಮ್ಮಮ್ಮನೂ ತಿನ್ನಬೇಕು. ಸೊ ಹಾಗೆ ಆ ರೀತಿ ಪ್ಲ್ಯಾನ್ ಮಾಡಿದ್ದ. ಬಟ್ ಅಲ್ಲಿ ವರ್ಕೌಟ್ ಆಗಲಿಲ್ಲ, ಅಂದರೆ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಇವಾಗ ಮೈಸೂರಲ್ಲಿ ಎಲ್ಲರೂ ಒಂದು ಒಟ್ಟಿಗೆ ಒಂದು ಚೆಂದ ಇರೋ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಇವಾಗ ನಾನು ಚಿಂಟುನ ಮತ್ತು ನಮ್ಮಮ್ಮನ್ನ ಇಬ್ಬರೂ ಕರ್ಕೊಂಡು ಬಂದಿರೋದು. ಇನ್ನು ಒಂದು 2 ಡೇಸ್ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸಹ ಇದೆ. ಹಾಗಾಗಿ ಅವತ್ತು ಹೊರಗಡೆ ಊಟಕ್ಕೆ ಹೋಗಬೇಕಿತ್ತು. ಬಟ್ ಅದು ಮಂಡೇ ಬಂದಿರೋದ್ರಿಂದ ನಾವು ಯಾರೂ ನಾನ್ ವೆಜ್ ತಿನ್ನಲ್ಲ. ಸೊ ಹೋಟೆಲ್ಗೆ ಹೋಗಿ ನಾನ್ ವೆಜ್ ತಿಂದನೇ ಬರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ಅದನ್ನು ಮುಂಚೆನೇ ಸೆಲೆಬ್ರೇಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇರೋದು. ಸೊ ಎಲ್ಲರ ವಿಷಸ್ಸು ಇವತ್ತು ಕಂಪ್ಲೀಟ್ ಆಗೋ ಥರ. ಒಂದು, ನಾವು ಹೇಗೂ ಸೆಲೆಬ್ರೇಟ್ ಮಾಡಬೇಕು ಆ್ಯನಿವರ್ಸರಿ, ಅದೊಂದಾಗತ್ತೆ. ಮತ್ತು ನಮ್ಮ ಚಿಂಟುಗೆ ತುಂಬ ದಿನದಿಂದ ಅಪ್ಪಾಜಿ ಅಮ್ಮಮ್ಮ ನಾವೆಲ್ಲರೂ ಹೋಗಿ ಒಟ್ಟಿಗೆ ಊಟ ಮಾಡಬೇಕು ಅನ್ನೋದಿತ್ತು, ಅದು ಆಗತ್ತೆ. ಸೊ ಎಲ್ಲದು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ನಾವು ಮೈಸೂರಿಗೆ ಈಗ ಹೊರಟಿ ಬಂದಿರೋದು. ಮುಂಚೆ ಇರಲಿಲ್ಲ ಪ್ಲ್ಯಾನು, ಅದೇ ನಿಮಗೆ ಗೊತ್ತಲ್ಲ. ಸೊ ಇಬ್ಬರು ಬರೋಣ ಅಂದ್ಕೊಂಡ್ವು, ಬಟ್ ಅದು ಫ್ಲಾಪ್ ಆಗಿ ಈಗ ಎಲ್ಲರೂ ಬಂದಿದ್ದೀವಿ ಇದೇ ಕಾರಣಕ್ಕೆ. ನನಗೂ ನಮ್ಮ ಅಪ್ಪ ಅಮ್ಮಂಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ನನಗೆ ಬರೋ ಇನ್ಕಮಲ್ಲಿ ಏನಾಗುತ್ತಲ್ಲ ಅಷ್ಟನ್ನು ನಾನು ಮನಸ್ಫೂರ್ತಿಯಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತೊಂದು ಒಳ್ಳೆ ಊಟ ಮಾಡ್ಕೊಂಡು ಬರೋಣ ಅಂತ, ಏನಂತೀರಾ? ಏನು ಗೊತ್ತಾ ಗೈಸ್, ಅಲ್ಲಿ ಹೆವಿ ಟ್ರಾಫಿಕ್ ಇತ್ತು ಆ್ಯಂಡ್ ಫುಲ್ ಜಾಮ್ ಆಗಿತ್ತು ಆಯಿತಾ. ಈಗಂತೂ ಆ ರೋಡು ಈ ರೋಡು ಅಂದ್ಕೊಂಡು ಏನೇನೋ ಮಾಡಿಕೊಂಡು ಆ್ಯಕ್ಚುಲಿ ಸ್ಟ್ರೈಟ್ ವೇ ಇದ್ದಿದ್ದೇ ಏನೇನೋ ಒಂಥರ ಡಿವಿಯೇಷನ್ ಥರ ಆಗಿಬಿಟ್ಟಿದೆ. ಅದೊಂದಿರಲಿ ಅಂದ್ಬಿಟ್ಟು ಇಷ್ಟೊಂದು ದೊಡ್ಡ ಟ್ರಾಫಿಕ್ಕು. ಆ್ಯಂಡ್ ಮೋರ್ ಹಿಂದುಗಡೆ KSRTC ಬಸ್ಸವರು ಅಥವಾ ಯಾವುದೋ ಇದು ಗೈಸ್ ಟ್ರಾವೆಲ್ಸವರು ಫುಲ್ ದೊಡ್ಡ ಹೆವಿ ಗಾಡಿ ಆಯಿತಾ, ಕರೆಕ್ಟಾಗಿ ಬಂದು ನನ್ನ ಕಾರ್ ಹಿಂದಕ್ಕೆ ಅಂಟ್ಕೊತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ಎಂತ ಗೊತ್ತಾ, ನಿಲ್ಲಿಸಿರ್ತೀನಿ ಅಲ್ಲ, ಸಡನ್ನಾಗಿ ತೆಗಿಬೇಕಾದ್ರೆ ಅದು ಹಿಂದೆ ಹೋಗುತ್ತೆ ಗೇರ್ ಗಾಡಿನಲ್ಲಿ. ಸೊ ಆ ಮೂಮೆಂಟ್ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಸೊ ಇವ್ನು ನೋಡಿದ್ರೆ ಸ್ವಲ್ಪ ಗ್ಯಾಪ್ ಇಟ್ಟಿಲ್ಲ, ಗ್ಯಾಪ್ ಇದ್ದಾಗ ಏನೂ ಅನಿಸಲ್ಲ. ಕರೆಕ್ಟಾಗಿ ಹಿಂದಕ್ಕೆ ಬಂದು ನಿಂತಿದ್ದಾನೆ, ಸ್ವಲ್ಪ ಬಿಟ್ರು ಅವ್ನಿಗೋಗಿ ಡ್ಯಾಶ್ ಹೊಡಿಯುತ್ತೆ. ಯಪ್ಪ ದೇವ ಅನ್ನಿಸ್ಬಿಡ್ತು. ನಾ ಎಂತ ಮಾಡಿದೆ ಗೊತ್ತಾ, ಆ್ಯಕ್ಚುಲಿ ಅಲ್ಲಿ ಇಳ್ಕೊಂಡು ನಮ್ಮ ಅಪ್ಪನ ಕೈಲಿ ಕೊಟ್ಬಿಟ್ಟೆ. ಯಪ್ಪ ಸವಾಸನೆ ಬೇಡ ತಗೊಳ್ಳಿ ಅಂತ. ಅವನಿಗೆ ಗುದ್ಸೋದಿರಲಿ, ಅವನಿಗೆ ಗುದ್ಸಿದ್ರೆ ಅವ್ನಿಗೆ ದಂಡ ಕೊಡಬೇಕು, ಈ ಕಡೆ ನಮ್ಮ ಅಪ್ಪನ ಕಾರು ದಂಡ ಆಗುತ್ತೆ. ಸೊ ಅದೆಲ್ಲ ಯೋಚನೆ ಮಾಡಿ ನೀವೇ ತೊಗೊಂಬಿಡಪ್ಪಜಿ ಅಂದ್ಬಿಟ್ಟು ನಮ್ಮ ಅಪ್ಪನ ಕೈಲಿ ಕಾರ್ನ ಕೊಟ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನೋಡಿ. ಮೈಸೂರು ಮುಂಚಿನ ಥರ ಅಲ್ಲ ಗೈಸ್, ಈಗ ತುಂಬ ಚೇಂಜಸ್ ಆಗಿದೆ. ಆ್ಯಂಡ್ ಮುಂಚೆ ತುಂಬ ಕಾಮಾಗಿರ್ತಾಯಿತ್ತು, ಈಗ ಇಲ್ಲೂ ಸ್ವಲ್ಪ ಟ್ರಾಫಿಕ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ನೋಡಿ ಅದೆಷ್ಟು ಚೆಂದ ಇತ್ತು ಅಲ್ಲ. ಇವಾಗ ನಾವು ನಮ್ಮ ಅನ್ನೋದಕ್ಕಿಂತ ನನ್ನ ಸೈಟ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಆ್ಯಕ್ಚುಲಿ ಮೂಡಾಗೆ ಹೋಗಿದ್ವು. ಅಲ್ಲಿ ನಮ್ಮ ಅಕ್ಕಂಗೆ ಯಾವುದು ಸೈಟ್ ಕೊಟ್ಟಿದ್ದಾರಲ್ಲ, ಸೊ ಅದ್ರದ್ದು ಟ್ಯಾಕ್ಸ್ ಕಟ್ಟೋಣ ಅಂತ. ಬಟ್ ಅದೇನೋ ಚೇಂಜ್ ಆಗಿದೆ, ಬೇರೆ ಕಡೆ ಶಿಫ್ಟ್ ಆಗಿದೆ ಅಂದರು. ಸೊ ಹಾಗಾಗಿ ನಾವು ನಂದೇನಿದೆ ಅಲ್ಲ ಸೈಟು ಇಲ್ವಾಲಾದಲ್ಲಿ, ಅದಕ್ಕೆ ಟ್ಯಾಕ್ಸ್ ಕಟ್ಟೋಣ ಅಂತ ಬಂದಿದ್ದೀವಿ. ಎಲ್ವಾಲ ಇದು, ಇಲ್ವಾಲ ಅಲ್ಲ, ಎಲ್ವಾಲ ಸಿಲ್ವಾಲ. ಗೈಸ್ ನೋಡಿ, ಇದೇನು ಕಲ್ಲಿಂದು ಕಾಂಪೌಂಡ್ ಇದೆ ಅಲ್ಲ, ಸೊ ಇದೇ ನನ್ನ ಸೈಟು. ನೋಡಿ ಅಲ್ಲೇ ಆಪೋಸಿಟಲ್ಲಿ ಡಿಮಾರ್ಟ್. ಸೊ ತುಂಬ ಹತ್ರ, ಹಿಂಗೆ ಜಸ್ಟ್ ಒಂದು ರೌಂಡ್ ಹಿಂಗೆ ಅರ್ಧ ಕಿಲೋಮೀಟರ್ ಹೋದರೆ ಡಿಮಾರ್ಟ್ ಇದೆ, ರೋಡ್ ಸೈಡಿಂದ ಹೋದರೆ. ಸೊ ಎಲ್ಲದಕ್ಕೂ ಹತ್ರ ಇದೆ. ಇಲ್ಲೇ ಆಪೋಸಿಟು ಸೀ ಫುಡ್ ರೆಸ್ಟೋರೆಂಟ್ ಇದೆ, ಮತ್ತು ತುಂಬ ಸ್ಕೂಲ್ಸ್ ಇದೆ, ಮತ್ತು ತುಂಬ ಶೋರೂಮ್ಸ್ ಎಲ್ಲ ಇದ್ದಾವೆ. ಏರಿಯಾ ಅಂತೂ ಸಖತ್ತಾಗಿದೆ.
ಆದರೆ ನೋಡಬೇಕು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮನೆ ಕಟ್ಟೋ ಪ್ಲ್ಯಾನಿಂಗ್ ಇದೆ ಗೈಸ್, ಆದರೆ ಎಂತ ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಏನಾದರೂ ಮಾಡಿ ಇಲ್ಲೊಂದು ಮನೆ ಕಟ್ಬಿಟ್ಟು ಆರಾಮಾಗಿ ಸೆಟಲ್ ಆಗಬೇಕು ಅಂತ ಇದ್ದೀನಿ. ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ ಆಯಿತಾ? ಮಾಡಿ ಹೋಯ್ತಾ ಇರೋದು ನೀನು ಆ ನೀನು ಹ್ಞೂ ಏನು ಸ್ಪೆಷಲ್ ಇದು? ಸಿಗುತ್ತೆ ಟ್ರಾಲಿ ಫಸ್ಟ್ ನೋಡೋಣ ನಮ್ಗೆ ಏನು ಬೇಕು ಅಂತ. ಮೊದಲು ಟ್ರಾಲಿ ತಗೊಂಡು ಹೋಗ್ಬೇಕು. ಎಲ್ಲಿ ಅಲ್ಲೆಲ್ಲ ಹೋದ್ರೆ ಅಲ್ಲಿದೆ ಖಾಲಿದೆ, ಅಲ್ಲಿದೆ ತಗೋ. ಚಿಂಟ ಡಿ-ಮಾರ್ಟಿಂದ ಯೂನಿಫಾರ್ಮ್ ಥರ ಇದೆ. ಗ್ರೀನ್ ಗ್ರೀನ್ ನಿಮಗೆ ಏನಿಲ್ಲ. ಇಲ್ಲೇನೋ ಇಲ್ಲ, ಬನ್ನಿ. ಬೇಳೆ ಗಿಡ ಬೇಕಮ್ಮ? ಬೇಳೆ ಬೇಳೆ ಕಡ್ಲೆ ಬೇಳೆ ತೊಗರಿ ಬೇಳೆ 124 ರೂಪಾಯಿ ಕೆಜಿ. ತಗೋ 1 kg. 124. ಎಲ್ಲೋ ತಗೋ 1 kg. 124. ಅಲ್ಲಿ ನೆಕ್ಸ್ಟ್ 140. ತಗೊಳ್ಳಿ 1 kg. ಫ್ರಿಡ್ಜ್ ಬೇಕು. ತಗೋಬೇಕು. ಇಲ್ಲಿ 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 ತೊಗೊಂಬೋಗು. ಇದು ಬ್ರ್ಯಾಂಡ್ ಅಷ್ಟು. ಅಲ್ಲಿ 100 ರೂಪಾಯಿದಿತ್ತು, ಇಲ್ಲಿ 135 ರೂಪಾಯಿ. ಎಷ್ಟು ನಂದು? ಇನ್ನು 35 ರೂಪಾಯಿ ಜಾಸ್ತಿ ಕೊಡ್ತಾವೆ. ಅದೇ ಇದು ಲೋಕಲ್ ಅಲ್ಲ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಬಾತ್ರೂಮ್ ಐಟಮ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಪ್ಲಾಸ್ಟಿಕ್ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ನನಗೆ ಯಾಕೋ ಪ್ರೈಸ್ ಹೆವಿ ಅನ್ನಿಸ್ತು ಆ ಮಟೀರಿಯಲ್ಗೆ, ಅದಕ್ಕೇ ಬಂದಿದ್ದೆ. ಅಲ್ಲಿ ಬಾತ್ರೂಮ್ ಕ್ಲೀನ್ ಬ್ರಷ್ ಏನಿದೆಯಲ್ಲ ಅದು 100 ರೂಪೀಸ್ ಏನೋ ಹಾಕಿದ್ರು. ಇಲ್ಲಿ ಇದು ಗಾಲ ಅದು, ಸೊ 135 ಇದೆ. ಸೊ ಅದನ್ನು ನೋಡಿ ನನಗೆ ನಕ್ಕು ಬರ್ತಾಯಿತ್ತು. ಕಮ್ಮಿ ಸಿಕ್ಕಿದಾಗ ಬಿಟ್ಟು ಬರ್ತೀವಿ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಎಲ್ಲಿ ನೋಡಿ ಹೆಂಗೆ ಬಾಚ್ಕೋತಾ ಇದ್ದೀವಿ ಅಂತ. ಇಲ್ಲ ನಾವು ಪಿಂಕ್ ಕಲರ್ದಂತ ಅಷ್ಟು ಫ್ಯಾನ್ಸಿ ಬ್ಯಾಡ್ವು ಮಾರಾಯ. ಏನು ಕಡಿಮೆ ಏನಿರ್ತದೆ ಏನಿಲ್ಲ. ರೂಮ್ಗೊಂದು ಹಾಕತ್ತೀನಿ. ಯಾಕಮ್ಮ ನಮಗೆ ಬೇಕಲ್ಲಮ್ಮ. ಎರಡು ಇಟ್ಬಿಡ್ತೀವಿ ನಿಮಗೆ. ಎರಡು ಅಪ್ಪಾಜಿ ನಿಮ್ಗೊಂದು ನಮ್ಗೊಂದು ಹಳವಕ್ಕೆ ಆ ಕಡೆ ಹೋಗಿ ಒಂದೊಂದು ಹಳವು ಹಾಕ್ತೀವಿ. ಇವತ್ತು ಊಟ ಮಾಡ್ದಂಗೆ ಇದೆ. ನಾನು ನಮ್ಮಪ್ಪ ಬಂದಿದ್ರೆ ಒಂದು 500 ರೂಪಾಯು ಖರ್ಚಾಗ್ತಾ ಇರಲಿಲ್ಲ ಗೈಸ್. ಇವ್ರನ್ನೆಲ್ಲ ಕರ್ಕೊಂಡು ಬಂದು ನಾವೇ ಮೋಸ ಹೋದ್ವೇನೋ ಅಂತ ಅನ್ನಿಸ್ತಾ ಇದೆ ಈಗ. ಅಷ್ಟು ಡಿಮಾರ್ಟಲ್ಲಿ ಬಾಚ್ಕೊಂಡು ಬಂದಿದ್ದಾರೆ ಇವರು. ಬಿಲ್ ಕೇಳಿ ನನಗೆ ಶಾಕ್ ಆಯಿತು. ನಮ್ಮಮ್ಮ ಏನು ಬೇಡ ಬೇಡ ಅಂತಿದ್ದವರು ಎಲ್ಲನೂ ಬಾಚ್ಕೊಂಡ್ರು. ಬನ್ನಿ ನೋಡೋಣ ಅದೆಷ್ಟಾಗಿದೆ ಅಂತ ಮನೇಲಿ ಲೆಕ್ಕ ಹಾಕೋಣ. ಸದ್ಯ ಈಗ ಊಟ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ನಮ್ಮಮ್ಮಂಗೆ ಎಲ್ಲೋದ್ರೂ ರೆಸ್ಟ್ ರೂಮಿಗೆ ಕರ್ಕೊಬರ್ಬೇಕು. ನಾನೆಲ್ಲೂ ಹೋಗಲ್ಲ ಗೈಸ್, ನಾನು ಅಪರೂಪ ರೆಸ್ಟ್ ರೂಮ್ಸ್ ಔಟ್ಸೈಡ್ ಯೂಸ್ ಮಾಡೋದು. ಆದರೆ ನಮ್ಮಮ್ಮಂಗೆ ಕರ್ಕೊಂಡು ಬಂದಿದ್ದೀನಿ. ನಮ್ಮಮ್ಮಂಗೆ ಒಬ್ರಿಗೆ ಹೋಗೋಕ್ಕೆ ಗೊತ್ತಾಗಲ್ಲ, ಎಲ್ಲ ಕಡೆ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗಬೇಕು. ಸೊ ನಮ್ಮಮ್ಮಂಗನ್ನ ಒಳಗಡೆ ಕಳಿಸಿ ನಾನಿಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೆ. ನೀವೆಲ್ಲ ಅನ್ಕೋಬೋದು ಅಮ್ಮಗೆ ಹುಷಾರಿಲ್ಲ ಅಲ್ಲ ಹೆಂಗೆ ಕರ್ಕೊಂಡು ಬಂದ್ರಿ ಅಂತ. ಹೇಗೂ ಗ್ಲಾಸ್ ವೇರ್ ಮಾಡ್ತಾರೆ, ಮತ್ತು ನಮ್ಮಮ್ಮಂದು ಕಿಟಕಿ ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಗಾಳಿ ಹೋಗ್ದಿರೋ ಥರ ಕರ್ಕೊಂಡು ಬಂದಿದ್ದೀವಿ. ಪಾಪ ಮನೇಲಿ ಒಬ್ಬರೇ ಎಂತ ಮಾಡ್ತಾರೆ ಅಲ್ಲ, ಹಾಗಾಗಿ ಎಲ್ಲ ಆಯಿಂಟ್ಮೆಂಟು ಡ್ರಾಪ್ಸು ಎಲ್ಲನೂ ಇಟ್ಕೊಂಡು ಬಂದಿದ್ದೀವಿ. ಇಲ್ಲೇ ಟೈಮ್ಗೆ ಕಾರಲ್ಲೇ ಎಲ್ಲ ಹಾಕೋತಾ ಇದ್ದಾರೆ. ಸಲಾಡ್ ಕೊಟ್ಟರು, ಸಖತ್ತಾಗಿತ್ತು. ಅದರಲ್ಲೂ ಪೈನಾಪಲ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಚಿಕನ್ ಮಂಚಾವ್ ಸೂಪ್ ತೊಗೊಂಡ್ವು 2x4, ಮತ್ತು ಕ್ರ್ಯಾಬ್ ಗೀ ರೋಸ್ಟ್ ತೊಗೊಂಡ್ವು, ಸ್ಕ್ವಿಡ್ ಕ್ರಿಸ್ಪಿ ತೊಗೊಂಡ್ವು, ಮತ್ತು ಡ್ರ್ಯಾಗನ್ ಚಿಕನ್ ತೊಗೊಂಡ್ವು, ಮತ್ತು ಚಿಕನ್ ತಾಯಿ ತೊಗೊಂಡ್ವು. ಅದಾದಮೇಲೆ ಏನದು ಬಟರ್ ಚಿಕನ್ನು ಮತ್ತು ಕುಲ್ಚಾ ತೊಗೊಂಡ್ವು, ಮತ್ತು ಸಿಲಾನ್ ಪರೋಟ ತೊಗೊಂಡ್ವು, ಕಾಯಿನ್ ಪರೋಟ. ಸೊ ಇದಿಷ್ಟೇ ತೊಗೊಂಡ್ವು, ಮತ್ತು ಸ್ವಲ್ಪ ವೈಟ್ ರೈಸು. ಇದಿಷ್ಟಕ್ಕೆ ಹೊಟ್ಟೆ ಲೋಡ್ ಆಯಿತು. ಇದು ಬಂದು ಚಿಕನ್ ತಾಯಿ ಗೈಸ್, ಸಖತ್ತಾಗಿತ್ತು. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು.
ರೀಸನಬಲ್ ಅಂತ ಏನಿಲ್ಲ, ಇದೆ ಹೆವಿನೇ ಇದೆ, ಬಟ್ ತುಂಬ ಹೆವಿನೂ ಇಲ್ಲ ಹಂಗನ್ಸುತ್ತೆ. ಆ್ಯಕ್ಚುಲಿ ನಾನಿರುವಾಗ ಅಥವಾ ನನ್ನ ಹಸ್ಬೆಂಡ್ ಇರುವಾಗ ನಾವು ಯಾವಾಗಲೂ ನಮ್ಮ ಅಪ್ಪ ಅಮ್ಮನ ಕೈಲಿ ಖರ್ಚು ಮಾಡಿಸೋದಿಲ್ಲ, ನನಗೆ ಗೊತ್ತಿರೋ ಥರ. ಸೊ ನನಗೂ ಅಷ್ಟೇ, ನನ್ನ ಗಂಡ ಇದ್ದಿದ್ರೆ ಅವನೇ ಮಾಡ್ತಾ ಇದ್ದ, ಹಾಗಾಗಿ ಅವ್ನು ಇದ್ದಿದ್ರೆ ಅವ್ನು ಮಾಡ್ತಾ ಇದ್ದ ಅಲ್ಲ. ಸೊ ಈಗ ನಾನು ಮಾಡೋದ್ರಲ್ಲಿ ತಪ್ಪಿಲ್ಲ. ಆ್ಯಂಡ್ ಮೋರ್ ಓವರ್ ನನ್ನ ಮಗಳು ಜವಾಬ್ದಾರಿ ಇನ್ನೂ ಜಾಸ್ತಿ ತೊಗೋಬೇಕು, ಅವ್ರ ಹತ್ರ ಎಲ್ಲ ಖರ್ಚು ಮಾಡಿಸ್ಬಾರ್ದು ಅನ್ನೋದು ನನ್ನ ಮನಸ್ಸಿಗೆ ತುಂಬ ಇತ್ತೀಚೆಗಂತೂ ಜಾಸ್ತಿ ಬಂದಿದೆ. ಹಾಗಾಗಿ ನಾನು ಎಲ್ಲೋದ್ರೂ ನಮ್ಮ ಅಪ್ಪ ಅಮ್ಮನ ಕೈಲಿ ಖರ್ಚು ಮಾಡಿಸಲ್ಲ, ಪ್ರತಿಯೊಂದೂ ನಾನೇ ಕೊಡ್ತೀನಿ. ಆದರೆ ನಮ್ಮಮ್ಮಂಗೆ ಇದು ನಮ್ಮ ಆ್ಯನಿವರ್ಸರಿ ಅಲ್ಲ, ಸೊ ನಾವು ಕೊಡಿಸ್ತೀವಿ ಅಂತ ನಮ್ಮಮ್ಮ, ಯಾರ್ದಾದ್ರೇನು ನಾವು ಕೊಡಿಸ್ತಾ ಇದ್ದೀವಿ, ನಿಮ್ಮದೇ ಆ್ಯನಿವರ್ಸರಿ, ಇದು ಆ್ಯನಿವರ್ಸರಿ ಏನದು ಊಟನೇ, ಆದರೆ ನಾನು ಪೇ ಮಾಡ್ತೀನಿ ಅಂದ್ಬಿಟ್ಟು ನಾನು ಪೇ ಮಾಡಿದೆ. ಸೊ ಎಲ್ಲ ಊಟನೂ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಹೊಟ್ಟೆ ತುಂಬ ತಿನ್ನು ಅಂತ ನನ್ನ ಮಗಂಗೆ ಹೇಳಿದ್ರು ಸಹ ಅಲ್ಲಿ ತಿಂದ್ಬಿಟ್ಟು ಆಮೇಲೆ ಹೇಳ್ತಾ ಇದ್ದಾನೆ, ನನಗೆ ಇನ್ನೂ ಸ್ವಲ್ಪ ಹೋಗ್ತಾ ಇತ್ತು ಹೊಟ್ಟೆ ಒಳಗೆ ಅಂತ. ನಾನು ಹೇಳಿದ್ದೀನಿ, ನಿಂಗೆ ಏನೇನು ಬೇಕು ಎಲ್ಲ ತಗೋ ಮಗನೇ, ಏನೂ ಕಮ್ಮಿ ಆಯಿತು ಅನ್ಬೇಡ, ಆ್ಯಂಡ್ ಎಲ್ರಿಗೂ ಚೆನ್ನಾಗಾಗಬೇಕು ಅಂತ. ಬಟ್ ಆದರೂ ಆಮೇಲೆ ಕೊನೆಗೆ ಆ ಡೈಲಾಗ್ ಹೊಡೆದೇ ಬಿಟ್ಟ. ಸೊ ಇರಲಿ ಬಿಡಿ, ಮಗು ಅಲ್ವಾ, ಏನು ಮಾಡೋಕ್ಕಾಗಲ್ಲ. ನೋಡಿ ಅವನಿಗೆ ಅಂತ ಕಾಯಿನ್ ಪರೋಟ ಸಹ ತಕ್ಕೊಟ್ಟೆ, ಅಂದರೂ ಸಹ ನನ್ನ ಮಗ, ಅಮ್ಮ ನನಗೆ ಇನ್ನೂ ಸ್ವಲ್ಪ ಒಳಗೆ ಹೋಗ್ತಿತ್ತಂತೆ. ಮಳೆ ನಾವು ಇಷ್ಟೊತ್ತಿಗೆ ಮನೆಗೆ ಹೋಗಿರ್ತಾ ಇದ್ವು. ಲಿಟಲ್ ಲಕ್ಸ್ ಅಂತ ನೋಡೋಣ ಬಾವ. ಹಾಂ ಬೇಡ. ಇವಾಗ ನಾವೆಲ್ಲ ನಮ್ಮ ಅಕ್ಕನ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಅದು ಸಹ ಇಲ್ಲೇ ಸ್ವಲ್ಪ ಮೇ ಬಿ ನನ್ನ ಸೈಟ್ಗೂ ನಮ್ಮ ಅಕ್ಕನ ಸೈಟ್ಗೂ 1 or 2 kilometers ಡಿಸ್ಟೆನ್ಸ್ ಇದೆ. ನೋಡಿ ಇಲ್ಲೇ NI ಇಂಜಿನಿಯರಿಂಗ್ ಕಾಲೇಜ್ ಸಹ ಇದೆ. ಸೊ ಇದು ಸಹ ತುಂಬ ಏರಿಯಾ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಈ ಸೈಟ್ ಬಂದು ಲೇಔಟು ತುಂಬ ಸೇಫ್ಟಿ ಇರುತ್ತೆ, ಮತ್ತು ತುಂಬ ಡೆವಲಪ್ ಆಗಿದೆ. ಬಟ್ ಅದಂದರೆ ಮೇಯ್ನ್ ರೋಡ್ ಹತ್ರ ಇದೆ, ಇದು ಲೇಔಟು. ಸೊ ಎರಡೂ ಏನು ಕಮ್ಮಿ ಇಲ್ಲ. ಅದು ಒಂಥರ ಪ್ಲಸ್ ಪಾಯಿಂಟ್ಸ್ ಇದ್ದರೆ ಇದಕ್ಕೊಂದು ಇನ್ನೊಂದು ಥರ ಪ್ಲಸ್ ಪಾಯಿಂಟ್ಸ್ ಇದೆ. ಎರಡೂ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಬಟ್ ಹೇಳಬೇಕು ಅಂದರೆ ಈ ಸೈಟು ತುಂಬ ಚೆನ್ನಾಗಿದೆ. ಇಲ್ಲಿಂದ ಹೆಂಗೆ ಅಂತ ನಿಮ್ಗೆ ಗೊತ್ತಿರಬೇಕು. ಎಲ್ಲ ಇಲ್ಲಿಂದ ನಿಮ್ಮ ಜಾಗ ಎಲ್ಲಿ ಅಂತ ನಿಮ್ಗೆ In 200 meters. ನಮ್ಮ 4 ಗಂಟೆ ಇಲ್ಲಮ್ಮ, ವೈಟ್ ಕಲರು ಇದಕ್ಕೆ ಎಷ್ಟು ಆಫರ್ ಇದರಲ್ಲಿ ನಾನು ಹಾಕೊಂಡಾರು ಆಗ್ತದೆ. ಏಯ್ ನಮ್ಮಪ್ಪ ಏನೋ ದೊಡ್ಡ ಮನ್ಸು ಮಾಡಿ ಆ್ಯನಿವರ್ಸರಿಗೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದುಬಿಟ್ರು. ಆದರೆ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ನಮಗೆ ಒಂದು ಮೈಂಡ್ ಸೆಟ್ ಇದೆ, ಇದೇ ರೀತಿ ಸ್ಯಾರಿ ಬೇಕು, ಇದೇ ರೀತಿ ಟೆಕ್ಸ್ಚರ್ ಬೇಕು, ಅದು ಫ್ಯಾಬ್ರಿಕ್ ಹೀಗೆ ಇರಬೇಕು ಅಂತ. ಸೊ ಅದು ಬಿಟ್ಟು ನಮ್ಗೆ ಏನೇ ತೋರಿಸಿದ್ರು ನಮ್ಗೆ ಇಷ್ಟ ಆಗಲ್ಲ. ನಾನಾಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು. ಸೊ ಇಷ್ಟಪಡಲ್ಲ. ನಮಗೆ ಅದು ರೇಂಜ್ ಎಷ್ಟಾದರೂ ಪರವಾಗಿಲ್ಲ, ಬಟ್ ಅದು ನಮಗೆ ಫೀಲ್ ಆಗಬೇಕು ಆ ಫ್ಯಾಬ್ರಿಕ್ಕು, ಆ ರೀತಿ ಇದ್ರಷ್ಟೇ ನಾವು ತೊಗೊಳ್ಳೋದು. ಬಟ್ ಫೈನಲಿ ನಮ್ಮಮ್ಮಂಗೆ ಇಷ್ಟ ಆಗಲಿಲ್ಲ. ಸೊ ನಮ್ಮಮ್ಮ ಒಂದು ಡೀಲ್ ಮಾಡಿಕೊಂಡ್ರು ನಮ್ಮ ಅಪ್ಪನ ಹತ್ರ, ನನಗೆ ಬೇಕಾದಾಗ ತೊಗೋತೀನಿ, ನನಗೆ ಕ್ಯಾಶ್ ಕೊಟ್ಟಿರಿ ಅಂತ. ಸೊ ಅದೆಲ್ಲ ಕನಸು. ನಮ್ಮಪ್ಪ ಹ್ಞೂ ಅಂದರು, ಆದರೆ ನಮ್ಮಪ್ಪ ಕೊಟ್ಟಂಗೆ ನಮ್ಮಮ್ಮ ಇಸ್ಕೊಂಡಂಗೆ. ಅಪ್ಪಾಜಿ 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 ಇದೇ ಸೈಟ್ ಕಣೋ ನಮ್ದು. ಇದು ಕಲ್ಲಾಕಿರೋದು ಈ ಕಡೆ ಅಥವಾ
ಕ್ರಿಕೆಟ್ ಆಡ್ತಿರೋದಾ? ಹಾಂ ಅದು ಕಮಂಗೆ ಹೊಡ್ಸ್ಕೊತೀಯ ನನ್ನ ಹತ್ರ? ಈಗ ಕೇರ್ಪೇಟೆಗೆ ಬಂದಿದ್ದೀವಿ. ಇಲ್ಲಿ ನಮ್ದೊಂದು ಸೈಟ್ ಇದೆ, ಸೊ ಅದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವು. ಯಾರ ಫ್ರೆಂಡ್ ಫೋನ್ ಮಾಡಿದ್ದಾರೆ? ಗೈಸ್, ಈಗಿನ ಕಾಲದಲ್ಲಿ ದುಡ್ಡು ಅಂದರೆ ಹೆಣನೂ ಬಾಯಿ ಬಿಡುತ್ತೆ ಅಂತಾರೆ. ಅಂಥದ್ರಲ್ಲಿ ಈ ಅಣ್ಣ ತಮ್ಮಂದಿರು ಇರ್ತಾರಲ್ಲ, ಅವರಂತೂ ದೇವ ಬೇಡವೇ ಬೇಡ ಅನ್ನಿಸ್ಬಿಡುತ್ತೆ ಗೈಸ್. ಬಿಟ್ಟು ಸಿಗುತ್ತೆ, ಏನಾದರೂ ಒಂದು ಎಕ್ಸ್ಟ್ರಾ ಸಿಗುತ್ತೆ ಅಂದರೆ ಹೆಣಕ್ಕಿನ್ನ ಕಡೆಯಾಗಿ ರಿಯಾಕ್ಟ್ ಮಾಡ್ತಾರೆ. ಅವರು ನೋಡಿದ್ರೆ ಹೊಲಸು ಅನಿಸುತ್ತೆ ನಿಜಕ್ಕೂ. ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂದರೆ, ನಮ್ಮಪ್ಪ ಕಷ್ಟಪಟ್ಟು ಇನಿಷಿಯಲ್ ಡೇಸ್, ನಮ್ಮಪ್ಪ ಗೌರ್ಮೆಂಟ್ ಕೆಲಸಕ್ಕೆ ಜಾಯ್ನ್ ಆದಾಗ ಇಂಜಿನಿಯರ್ ಆಗಿ ಇನಿಷಿಯಲ್ ಡೇಸಲ್ಲಿ ಒಂದು ಸೈಟ್ ತೊಗೊಂಡಿದ್ದಾರೆ ದುಡ್ಡು ಕೂಡಿಟ್ಬಿಟ್ಟು. ಸೊ ಆ ಸೈಟ್ನ ಅವ್ರ ಹೆಸ್ರಲ್ಲಿ ಮಾಡಿಸ್ಕೊಂಡಿಲ್ಲ. ಬಿಕಾಸ್ ಗೌರ್ಮೆಂಟ್ ಕೆಲಸ ಮತ್ತು ಅದು ಇದು ಅಂದ್ಕೊಂಡು ಏನೇನೋ ಅಂದ್ಕೊಂಡು ಇನಿಷಿಯಲ್ ಡೇಸಲ್ಲಿ ಮಾಡಿಸ್ಕೊಂಡಿಲ್ಲ. ಅವ್ರ ಅಪ್ಪನ ಹೆಸ್ರಿಗೆ ಮಾಡಿಸಿದ್ರು. ಅದೇನಾಗಿದೆ, ಇನ್ನೂ ಅವ್ರ ಅಪ್ಪನ ಹೆಸರಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ ಅದು. ಸೊ ಹಾಗಾಗಿ ಈ ಅಣ್ಣ ತಮ್ಮಂದಿರು ಇದ್ದಾರಲ್ಲ, ಪಾಲಲ್ಲಿ ಅದನ್ನು ಸೇರಿಸ್ಕೊ ಅಂತ ಹೇಳ್ತಾ ಇದ್ದಾರೆ. ಸೊ ಪಾಲಲ್ಲಿ ಅವ್ರಿಗೆ ಅದರಲ್ಲೂ ಪಾಲು ಬೇಕಂತೆ. ಅದು ಎಲ್ರಿಗೂ ಗೊತ್ತು, ಇದು ನಮ್ಮ ಅಣ್ಣ ತೊಗೊಂಡಿರೋದು, ನಮ್ಮಪ್ಪ ಸ್ವಂತ ದುಡ್ಡಲ್ಲಿ ತೊಗೊಂಡಿರೋ ಸೈಟ್ ಅಂತ ಎಲ್ರಿಗೂ ಗೊತ್ತು. ಆದರೂ ಸಹ ಕಚಡ ನನ್ನ ಮಕ್ಕಳು ಬಂದರೆ ಬಿಟ್ಟು ಬರುತ್ತಲ್ಲ, ಅದು ಕೂತು ತಿಂದುಬಿಡೋಣ, ಏನದು ಕೂತು ತಿನ್ನೋನಿಗೆ ಕುಟ್ಕೆ ಅನ್ನ ಇದ್ರೂ ಸಾಲದು ಅಂತಾರೆ. ಹಾಗೇ ಬಿಟ್ಟು ಬರೋದನ್ನು ಯಾಕೆ ಬಿಡಬೇಕು ಅಂದ್ಬಿಟ್ಟು, ಸೊ ಅವರು ಇದ್ರ ಮೇಲೆ ಈ ಸೈಟ್ ನಮಗೂ ರೈಟ್ಸ್ ಇದೆ, ನಮಗೂ ಬರಬೇಕು, ಇದು ನಮ್ಮ ಅಪ್ಪನ ಹೆಸರಲ್ಲಿದೆ, ಹಾಗೆ ಹೀಗೆ ಅಂತ ತಕರಾರು ಗೈಸ್. ಅದಕ್ಕೆ ನಾವು ಬಿಟ್ಟಿದ್ದೀವಿ. ಹಾಳಾಗೋಗಿ ಏನಾದರೂ ಮಾಡ್ಕೊಂಡು ಸಾಯಿರಿ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಬಟ್ ನಮ್ಮಪ್ಪ ಕಷ್ಟಪಟ್ಟು ಸಂಪಾದಿಸಿರೋ ಸೈಟು. ಬಟ್ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ, ಅದು ಏನೇ ಇದ್ದರೂ ಯಾವತ್ತಿದ್ರೂ ಅದು ನಮಗೇ ಸಿಗೋದು, ಆ್ಯಂಡ್ ಅದು ನಮ್ಮ ಸುಪರ್ದಿಗೆ ಬರುತ್ತೆ. ಅದು ಯಾಕೆ ಕೆಟ್ಟ ನನ್ನ ಮಕ್ಕಳು ಕೈಯೂ ಸೇರೋದಿಲ್ಲ ಅಂತ. ಬಟ್ ಹೇಳೋಕ್ಕಾಗಲ್ಲ ಗೈಸ್ ಈಗಿನ ಕಾಲ ಹೇಗೆ ಅಂತ. ಆದರೂ ಸಹ ಕಚಡ ನನ್ನ ಮಕ್ಕಳು ಬಿಟ್ಟು ಸಿಕ್ಕಿದ್ರೆ ಕಕ್ಕಸ್ನೂ ತಿಂತೀವಿ ಅಂತ ಬಂದುಬಿಡ್ತಾರೆ. ಹೇಸಿಗೆ ಅಂತ ಅನಿಸುತ್ತೆ. ಏನೇ ಹೇಳಿ, ನಿಯತ್ತಿಂದ ದುಡ್ದಿರೋದೇ ನಮ್ಮ ಕೈಲಿ ಇರಲ್ಲ ಅಂತ ಹೇಳುವಾಗ ಈ ರೀತಿ ಬಿಟ್ಟು ಸಿಕ್ಕಿದ್ದು ಅವ್ರ ಕೈಗೆ ದಕ್ಕತ್ತಾ? ಅವ್ರು ಎಲ್ಲರೂ ನಾಶ ಆಗೋದಂತೂ ಗ್ಯಾರಂಟಿ. ಬಿಕಾಸ್ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನಾನಂತೂ ಕ್ಯಾಕ್ರು ಸುಗಿತಾನೇ ಇರ್ತೀನಿ. ಅಂಥದ್ರಲ್ಲಿ ನಮ್ಮ ಶಾಪ ಅವ್ರಿಗೆ ನಮ್ಮ ಕಣ್ಣೀರು ತಡ್ತಾನೇ ಇರುತ್ತಾ ಹೇಳಿ ಗೈಸ್. ಜಸ್ಟ್ ನಾವು ಮನೆಗೆ ಬಂದ್ವು. ಅಮ್ಮ ಫುಲ್ ಟಯರ್ಡ್ ಆಗೋಗಿದೆ. ಸೊ ಆ್ಯಕ್ಚುಲಿ ಅವರೆಲ್ಲ ಅಲ್ಲಿ ಅಳಸ್ನೇನು ಸಿಗ್ತಾಯಿತ್ತು, ಜಾಕ್ ಫ್ರೂಟು ತಿಂದರು. ನಾನು ಡ್ರೈವ್ ಮಾಡ್ತಾ ಇದ್ದೆ ಅಲ್ಲ, ಸೊ ತಿನ್ನೋಕ್ಕಾಗಲಿಲ್ಲ. ಈಗ ತಿನ್ನೋಣ ಬನ್ನಿ. ಚೆನ್ನಾಗಿದೆ ಅನಿಸುತ್ತೆ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ನೀವೇ ಹೇಳಬೇಕು. ಒಂದು ಸಣ್ಣ ಪ್ರಯತ್ನ, ನಮ್ಮ ಅಪ್ಪ ಅಮ್ಮಂಗೆ ಯಾವಾಗಲೂ ಚೆಂದ ನೋಡ್ಕೋಬೇಕು. ಆ್ಯಂಡ್ ನನ್ನ ಕೈಲಾದಷ್ಟು ನಾನು ನಮ್ಮ ಅಪ್ಪ ಅಮ್ಮಂಗೆ ಮಾಡಬೇಕು. ಅವ್ರ ಸ್ಮಾಲ್ ಕ್ರೈಟೀರಿಯಾಸ್ನ ನಾನು ಫುಲ್ಫಿಲ್ ಮಾಡಬೇಕು ಅನ್ನೋದೇ ನನಗೆ ಆಸೆ. ಆ ಪ್ರಯತ್ನದಲ್ಲೇ ಇದ್ದೀನಿ. ಸೊ ಗೈಸ್, ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಟೇಕ್ ಕೇರ್. ಲವ್ ಯು ಆಲ್ ಗೈಸ್.